ನೋಡ್ರಿ ಹಾನೂರಿಗೆ ಬಂದೀವ್ರಿ. ಬಂದ್ಮೇಲೆ ಮನೆಗೆ ಹೋಗಿ ಬಂದೇವ್ರಿ. ನಮ್ಮ ಮನೆಗೆ ಇಲ್ಲೇ ಗುಡಿಗೆ ಬಂದಿದ್ದೇವ್ರಿ. ಈಗ ಇಲ್ಲೇ ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿ, ನಮ್ಮ ಸಣ್ಣ, ನಾವು ಎಲ್ಲರೂ ಇಲ್ಲಿ ಗುಡಿಗೆ ಬಂದಿದ್ದೇವೆ ನೋಡ್ರಿ. ನಮ್ಮ ಸಮೃದ್ಧಿ ನೋಡ್ರಿ. ಯಾರು ಇರಂಗಿಲ್ಲ ನೀನು ಏನು ಪ್ರಜ್ವಲ್ ಇಷ್ಟು ದೊಡ್ಡ ಮಕ್ಕಳು ನೋಡ್ರಿ. ನೀ ದೊಡ್ಡ ಮಾಡೋ ಬಂದಿದ್ದೇನು? ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ. ಹಾಯ್ ಸಮೃದ್ಧಿ, ಕಲ್ಲಿಂದ್ರು. ಜಜ್ಜಿ ಬಲ್ಲಿಂದ್ರು. ಯಾವ್ದು ನಿಂದ್ರು? ಹಾಯ್. ಮಾಲ್ಗಮ್ಮ ನೋಡಿ ಎರಡವ ಇಲ್ಲಿ. ಎಲ್ಲಿ ಹೋಗಿರುವ? ಯಾಕಡೆ ಹೋಗಿದಿ? ಎದ್ರ ಮಗಿಂದು ಹೋಗ್ಬಾರ್ದಪ್ಪ, ಅಲ್ಲಿ ಬಾಲ್ಯ ಇರ್ತಾವ ಸಮೂ. ಅವ್ರು ಹೋಗ್ಯಾರಲ್ಲ, ಬಾಲ್ಯ ಕೊಡ್ತಾರ ಅವ್ರಲ್ಲಿ. ಬಂದು ನೋಡುವ ಶ್ವೇತಾ. ಶ್ವೇತಾ ಹಾಯ್. ಬಾಯ್. ಕುಡ್ಲಿಕ್ಕೆ ನೀರು ಇಟ್ಟಂಗೆ ಅಂತಾರಲ್ಲಿ. ಸಿಡಿಗಂಬ ಆಚೆ ಕಡೆಗೆ ಅದಲ್ಲ ಸಿಡಿ. ಕೀಲಿ ಹಾಕ್ಯಾರ. ದಾಟಿ ಮತ್ತೆ ಇಲ್ಲಿ ಬಕ್ಕುಳ ದೇವ್ರವ ಎಲ್ಲ ಪೂಜೆ ಆಗ್ಬೇಕಲ್ಲ ಇಲ್ಲಿ. ಇದೇ ಸಿಡಿ ಬಂದಿದ್ವಿ ಬಂಡಿ. ಏ ಅಮ್ಮ ಮುಳ ಅಲ್ಲಿ ಕಿಂಗಿ ಕಿಲಿ ಖುಲ್ಲ ಇದು ಇತ್ತವ ಸರ್ದಿ ಬಂದಾಗ. ಸಿಡಿ ಬಂಡಿ ಅದಾವ ನೋಡ್ರಿ ಇವು. ಸಿಡಿ ಆಡ್ತಾರ್ರಿ ಇಲ್ಲಿ ಜಾತ್ರೆಗೊಮ್ಮೆ. ಸಿಡಿ ಬಂಡಿ ರೀ ಇದು. ಹಾವನೂರು ಹೈಯಳ್ ಸಿದ್ದೇಶ್ವರ ಅಂತಂದ ಸಿಡಿ ಬಂಡಿ. ಸಜ್ಜಕದ ಕಡಾಯಿ ಅದಲ್ಲ ಅದು, ಸಜ್ಜಕ್ ಮಾಡೋ ಕಡಾಯಿ ಇಲ್ಲ ಅದು. ಇವು ಸಿಡಿ ಬಂಡಿ ಇದ್ದಿರ್ಬೇಕಲ್ಲ ಇವು ಚಾಕ. ಹೆಣ್ಣು ದೇವ್ರು ಹೇಳ, ಯಾವ ದೇವ್ರು ಹೇಳ. ಸಣ್ಣ ಬಂದ್ರೆ ಹೇಳ್ತೀವಲ್ಲ, ಅವ್ರದ್ದೇ ಕೆಲಸ ನೋಡ್ದೆ ಮನ್ಯಾಗ. ಇದು ಇದಕ್ಕೆ ಕಲ್ಲಿನಾಗೆ ಮಾಡ್ರೋಡಿ. ಇದು ನಾಗರ್ನು ಇಲ್ನು ಬಾ ನೀ ಬಾ. ಲಕ್ಷ್ಮೀ ದೇವ್ರಳನ ಅಲ್ಲಿ. ಬಾ ಸಾಕು ಬಾ. ನಡಿ ಸಮು, ನಡಿ ಸಮು, ನಡಿ ಸಮೃದ್ಧಿ, ನಡಿ 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 ನಡಿ. ಓಡು 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 ಓಡು. ಸೌಕಾ ಸಮು ಬಿದ್ದಿಗೆ ಅಜ್ಜಿ ಬೆಲೆಕ್ ನಡಿ. ಹೆಂಗೆ ಓಡ್ತಾವ ನೋಡಕಿ. ಸೌಕಾಸ್ ಜರ ಎಷ್ಟು ಚಂದ ನೋಡಿ ಇಲ್ಲೆಲ್ಲ. ಎಷ್ಟು ದೊಡ್ಡದ ಜಾಗ ಬಿಡ್ತಿಲ್ಲ. ಇದೇ ನೋಡು, ಇದೆಲ್ಲ ಹುಳ ಮುಟ್ಟಿದ್ರ ಗಿಡಕ್ಕೆ ಸುತ್ತಿ ಹಾಕ್ತಾರಲ್ಲ, ಈ ತಪ್ಪಲ್ ತಿಂತಾರೆ. ಏನು ಹಾಕೋದಿಲ್ಲ ಪೂಜಾಕ್ಕೆ ಹೂವಿನ ಗಿಡ ಅದೆಲ್ಲ. ನಡಿ ಅಮ್ಮ ನಡಿ. ನಾನು ಚಪ್ಪಲ್ ಬಿಟ್ಟನಲ್ವ ಕಿಲ್ಲ. ನಾ ಚಪ್ಪಲ್ ಬಿಟ್ಟಿನಿ. ನನ್ನ ಮಗಳು ನೋಡಿ ಎಷ್ಟು ಹುಷಾರಳ. ನಾ ಚಪ್ಪಲ್ ಬಿಟ್ಟು ಹಂಗೆ ಹೊಂಟೀನಿ. ನಾನು ಸೀರೆ ಹಿಡ್ದು ಜಗ್ಗಿ ಹೇಳಕತ್ತ. ನಡಿ. ಹಾಂ ಹಾಂ ತಿನ್ಬಾರ್ದು ಹೂವು ಅವು.
ಹೂವೇ ಹೂವ ತೊಗೊಬಾರ್ದು. ಇಲ್ಲಿ ಎರಡು ಮಾಲ್ಗಂಬ, ಅಲ್ಲಿ ಎರಡು ಮಾಲ್ಗಂಬ, ಎಷ್ಟೋನು ಮಾಲ್ಗಂಬ. ಹಾಂ ಹ್ಞೂ ನಡಿ. ಟ್ಯಾಂಕ್ ತೊಗೊಂಬಂದು ಕೇಸಿ ಎಲ್ಲಿ ಅಲ್ಲೇ ತೆಗಿತಾರತ್ತ ನಿಂಗ್ರಮಿತೇನ ಅಲ್ಲಿ. ಹ್ಞೂ ಇದು ಹೇಳ್ತಿದ್ದೆ ನಾವು. ಇಲ್ಲಿ ಜಾತ್ರೆಗೆ ಭೀ ಇಲ್ಲಿ ಮರಿ ಬೀಳ್ತಾವ. ಅಯ್ಯ ಜಾತ್ರೆಗೆ ಮರಿ ಬೀಳ್ತಾವ. ನೀ ಇದು ಆಯ ಇದ್ದಾಗ ಆಯ್ ಹೋಗ್ತಿಳಲ್ಲ ಅಲ್ಲಿ ಮಕ್ಕಳು ಮರಿ ಬೀಳ್ತಾವಂತೆ ಬರ್ತಿರ್ಲ ಅವ್ರು ಜಾತ್ರೆಗೆ. ಈಗ ನೋಡ್ರಿ ದೀಡ್ ನಮ್ಸರ್ ಹಾಕ್ಬಿಡ್ತಾರ್ರಿ. ಈಗ ದೀಡ್ ನಮ್ಸರ್ ಹಾಕ್ತಾರೆ ನೋಡ್ರಿ. ನಾವೀಗ ಜೋಳ ಕಾರ್ಯಕ್ರಮಕ್ಕೆ ಬಂದಿರೋದ್ರಿ. ನಮ್ಮ ತಮ್ಮನ ಮಕ್ಕಳದ ಜೋಳ ಕಾರ್ಯಕ್ರಮ ರೀ. ಅಂದ್ರೆ ನಮ್ಮ ಸಣ್ಣಮ್ಮ ಕೊಟ್ಟದ್ರಿ ಹಾವ್ನೂರ್ಗೆ. ನಮ್ಮ ಸಣ್ಣವ್ರು ಇರ್ತಾರೆ ಹಾವ್ನೂರಾಗ. ಇಲ್ಲೇ ಹಾವ್ನೂರ್ಗೆ ಬಂದಿದ್ರಿ ನಾವು ಜೋಳ ಕಾರ್ಯಕ್ರಮಕ್ಕೆ. ಇಲ್ಲಿ ಅಂತಂದ್ರೆ ಅದು ನೋಡಿದ್ರಲ್ರಿ ಅದು ಗವಿ ಅದ ನೋಡಿದ್ರು. ಈಗ ಜೋಳ ಕಾರ್ಯಕ್ರಮಕ್ಕೆ ಅಂದ್ರೆ ಜೋಳ ತೆಗೆಯೋ ಸಲಕ್ಕಾಗಿ ಈ ರೀತಿ ಗೊಂಗುಡಿ ಮ್ಯಾಗ ಅಕ್ಕಿ ಅದು ಹಾಕಿ ಇದು ಮಾಡ್ತಾರೆ ರೀ. ಇದಕ್ಕೆ ಹಾಸಿ ಕಟ್ಟಿ ಅಂತಲೂ ಕರೀತಾರೆ ರೀ ನಮ್ಮ ಕಡೆಗಂತೂ. ಈಗ ಹಾಸಿ ಕಟ್ಟಿ ರೆಡಿ ಮಾಡತ್ತಾರೆ ರೀ. ಜೋಳ ತೆಗಿತಾರೆ. ಇದ್ರ ಮೇಲೆ ಮಕ್ಳಿಗೆ ಕೂಡಿಸಿ ಜೋಳ ತೆಗಿತಾರೆ ರೀ. ಇಬ್ಬರು ಮಕ್ಕಳು ಜೋಳವ ರೀ. ಇಬ್ಬರು ನಮ್ಮ ತಮ್ಮರ ಮಕ್ಕಳು ಜೋಳ ರೀ. ಅಲ್ಲಿ ಜೋಳ ತೆಗ್ಯಾರ. ಅಲ್ಲಿ ಹಾವ್ನೂರೊಳಗೆ ಹೇಳಸಿದ್ದೇಶ್ವರ ಗುಡಿ ಪೂಜೆ ನಮ್ಮ ಸಣ್ಣವರೇ ಮಾಡ್ತಾರೆ ರೀ. ಅವ್ರಿಗೆ ಇರ್ತದೆ ರೀ ಪೂಜೆ. ಅವರೇ ಮಾಡ್ತಾರೆ ರೀ ಪೂಜೆ. ಅಂದ್ರೆ ಒಂದು ವರ್ಷಕ್ಕೊಬ್ಬರು ಹಿಂಗೆಲ್ಲ ಮಾಡ್ತಾರಲ್ಲ ರೀ. ಹಂಗೆ ಮಾಡ್ತಾರೆ. ಇಲ್ಲೇ ನಮ್ಮ ತಮ್ಮ ಚಿಕ್ಕ ಕೂತಾರಲ್ರಿ ಅವ್ರು ನಮ್ಮ ತಮ್ಮವರೇ ರೀ. ಅವರೇ ಮಾಡ್ತಾರೆ ರೀ ಗುಡಿ ಪೂಜೆ. ಹಾವ್ನೂರೊಳಗೆ ಹೇಳಸಿದ್ದೇಶ್ವರ ಮುತ್ತನ ಗುಡಿ ಪೂಜೆ ಅವರೇ ಮಾಡ್ತಾರೆ ನಮ್ಮ ತಮ್ಮವರೇ. ಈಗ ನಾನು ಒಂದು 2 ಸರ್ತಿ ಐತ್ರಿ ನಾನು ಹಾವ್ನೂರಿಗೆ ಹೋಲತ್ತಿ. 2 ಸರ್ತಿ ಐತ್ರಿ. ನಮ್ಮ ಸಣ್ಣ ಇರ್ಬೇಕಾದ್ರೆ ಹೋಗಿದ್ರಿ. ಈಗ ಜೋಳ ಕಾರ್ಯಕ್ರಮ ಸಲುವಾಗಿ ಹೋಗಿದ್ರಿ. ನಮ್ಮ ಯಜಮಾನ್ರು ಬರ್ಬೇಕಂದ್ರೆ ಹೇಳಿದ್ನಲ್ರಿ ಟ್ರ್ಯಾಕ್ಟರ್ ಖರಾಬ್ ಆಗಿಸ್ಲಿಕ್ಕೆ ಅವ್ರಿಗೆ ಬರೋದಾಗಲಿಲ್ಲ. ನಾನು ನಮ್ಮ ಸಣ್ಣವ್ರ ಸಂಗಟ ಬಂದಿದ್ರಿ ನಾನು. ನಮಗೂ ಕಲಬುರ್ಗಿಲಿಂತ ಅಷ್ಟೇನು ದೂರ ಆಗಲ್ಲ ರೀ. ಗಾಡಿ ಮ್ಯಾಗ ಬಂದರೆ ಒಂದು ಅರ್ಧ ಗಂಟೆದೊಳಗೆ ನಾವು ಹೋಗ್ಬೋದು ರೀ. ಆದರೆ ನಾವು ಬಸ್ಸಿಗೆ ಬಂದಿಸ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ. ನಮ್ಮ ಸಮೃದ್ಧಿ ಅಂತ ನೋಡಿರಿ ಫುಲ್ ಕುಂತಾಳ. ಇಲ್ಲಿ ನೋಡಿರಿ ನಮ್ಮ ಸಣ್ಣವ್ರದ್ದು ಎಲ್ಲರೂ ನಿಂತಾರ ನೋಡ್ರಿ. ಇಲ್ಲಿ ನೋಡಿರಿ ನಮ್ಮ ಕಿರಣಂಗಿ ಸಣ್ಣವ್ ನೋಡಿರಿ. ಇಲ್ಲಿ ನೋಡಿರಿ ಇವ್ರು ಅಂದರೆ ನಮ್ಮ ತಮ್ಮವ್ರು ಇಬ್ಬರು ಸೇಮ್ ಅರ ಇವರು. ಆಚೆ ಕಡೆ ಕುಂತ ಆಚೆ ಕಡೆ ಕುಂತ ಇಬ್ಬರು ಸೇಮ್ ಅವರ. ಅವಳಿ ಚೋಳಿ ಅವರು ಒಂದೇ ಸೇಮ್ ಅರ ಇವರು. ಇಲ್ಲೇ ನಮ್ಮ ಚಿಕ್ಕಮ್ಮನ ಮಗಳು ನೋಡಿರಿ. ನಿನ್ನೆ ಹೊಡೆಸ್ನಾಗ ನೋಡಿರ್ತೀರಲ್ರಿ ನಮ್ಮ ತಂಗಿ. ಜೋಳ ಆಚೆ ಕಡೆಗೆ ಹಿಂದೆ ನಿಂತವ್ರೆ ನಮ್ಮ ಸೋದರ ಮಾವರಿ ಅವರ. ಹಿಕ್ಕಿ ನಮ್ಮ ಸಣ್ಣಮ್ಮ. ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡ ಹೋಗ್ಬೇಕ್ರಿ ನಾವಿನ್ನು. ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡ ಮತ್ತು ವಾಪಸ್ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವ್ರಿ. ಇಲ್ಲೇ ಯಾಕಂದ್ರೆ ಟೈಮ್ ಈಗ 5 ಗಂಟೆ ಆಗ್ಯದ್ರಿ. ಜೋಳ ಕಾರ್ಯಕ್ರಮ ತೆಗಿಬೇಕಾದ್ರೆ ಭಾಳ ಲೇಟ್ ಆಯ್ತು ಒಂದು ಸ್ವಲ್ಪ. ಹಾಗಾಗಿ ಈಗ 5 ಗಂಟೆಗೆ ಜೋಳ ಕಾರ್ಯಕ್ರಮ ನಡೆದ್ರಿ. ಈಗ ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಹೋಗ್ಬೇಕಂತ ಅಂದ್ಕೊಂಡಿವ್ರಿ. ಇಲ್ಲೇ ಬಟ್ಟೆ ಅದೆಲ್ಲ ಮಾಡೋದಾಯ್ತು ನೋಡ್ರಿ. ಈಗ ಜೋಳದ ಬಿ ತೆಗೆದ್ರಿ. ಜೋಳ ತೆಗೆದ್ಮೇಲೆ ಬಟ್ಟೆ ಅದು ಮಾಡೋದೆಲ್ಲ ಆಯ್ತು ರೀ. ಈಗ ಬಟ್ಟೆ ಏರಿಯೋದು ಎಲ್ಲ ಮಾಡೋದು ನೋಡ್ತಿರ್ಬೋದ್ರಿ. ಅಂದ್ರೆ ಇಬ್ಬರು ಮಕ್ಕಳು ಜೋಳ ತೆಗೆದಾರ ರೀ. ಮತ್ತು ಇನ್ನೊಬ್ಬ ತಮ್ಮನ ಹೆಣ್ತಿಯವ್ರಂತ್ರ ಅವರು ತಮ್ಮ ಅಂತಂದ್ರೆ ಅವ್ರು ದೇವ್ ನಮಸ್ಕಾರಕ್ಕೆ ರೀ. ಅವ್ರನ್ನೂ ಒಟ್ಟು ಅವರು 3 ಮಂದಿ ಅಣ್ಣ ತಮ್ಮಂದ್ರಿ ಅವ್ರು. ಇವರಿಬ್ರು ಒಂದೇ ಸೇಮ್ ಅರ ರೀ. ಇನ್ನೊಬ್ಬವ ಸಣ್ಣವ ಅದನ್ ರೀ. ಈಕಿ ನಮ್ಮ ಅಕ್ಕನ ಮಗಳು ರೀ. ನಮ್ಮ ಇಲ್ಲೇನು ಕಾಣಿಸ್ತಲ್ಲ ರೀ ನಮ್ಮ ಅಕ್ಕ. ಅಂದರೆ ನಮ್ಮ ದೊಡ್ಡಮ್ಮ ನಾನು ಡೆಲಿವರಿಗೆ ಬಂದಿವಲ್ರಿ ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮನ ಮಗಳು ನೋಡ್ರಿ ಆಕಿ. ಈಗ ಅವ್ರದ್ದು ಜೋಳ ಕಾರ್ಯಕ್ರಮ ಇದ್ದಿದ್ರಿ ಅವ್ರ ಮಗಳದ ನೋಡ್ರಿ. ನಮ್ಮ ಕಡೆಗೆ ಜೋಳ ಕಾರ್ಯಕ್ರಮ ಎಲ್ಲ ಈ ರೀತಿ ಮಾಡ್ತಾರೆ. ಜೋಳ ಕಾರ್ಯಕ್ರಮ ಎಲ್ಲ ಮುಗೀತು. ಬಟ್ಟೆ ಏರಿಯೋದೆಲ್ಲ ಆಯ್ತು ನೋಡ್ರಿ. ಈಗ ಎಲ್ಲ ಬಟ್ಟೆ ಏರಿಯೋದಾದ್ಮೇಲೆ ಎಲ್ಲ ದೇವಸ್ಥಾನ ಮಾಡಿ ಆದಮೇಲೆ ಊಟ ಚಾಲೂ ಮಾಡ್ತಾರೆ ರೀ. ಇಲ್ಲಿ ಹಾವ್ನೂರೊಳಗನ ತೆಗೆದಿರೋದು ಇದು ಜೋಳ ಬಿ ಹೇಳಸಿದ್ದೇಶ್ವರ ಗುಡಿ ಲೆಕ್ಕ ಇನ್ನೊಂದು ಸಣ್ಣ ಗುಡಿ ಅದ ರೀ. ಆ ಗುಡಿ ಮುಂದೆ ಜೋಳ ತೆಗೆದಿದ್ರಿ. ಇಲ್ಲೇನು ಕಾಣಿಸ್ತಾರೆ ರೀ ಅವರಿಬ್ಬರು ತಮ್ಮನ ಮಕ್ಕಳ್ರಿ ಅವರು. ಮತ್ತು ಈಚೆ ಕಡೆ ತಮಗೆ ಬೇಕು ಹುಡುಗಿ ಹೇಳಾರಿ. ಈಗ ಇಲ್ಲೇನು ಕಾಣಿಸ್ತಲ್ಲ ರೀ ಈ ಹುಡುಗಿ ಜೋಳ ತೆಗೆದಿದ್ರಿ. ಒಂದು ವರ್ಷದ ಕಳನವ್ರು ಹಾಕಿದ್ರು ನೋಡಿರಿ. ಇವತ್ತಿನ ವಿಡಿಯೋ ಸಹ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ಎಲ್ಲ ಬಟ್ಟೆ ಏರಿಯೋದೆಲ್ಲ ಆದಮೇಲೆ ಈಗ ಆರತಿ ಬೆಳಗಕತ್ತಾರೆ ರೀ ಇಲ್ಲಿ. ಅಂದ್ರೆ ಒಂದೊಂದು ಊರ ಕಡೆಗೆ ಒಂದೊಂದು ಪದ್ಧತಿ ರೀ. ನಮ್ಮ ಕಡೆಗೆ ಈ ರೀತಿ ಆರತಿ ಬೆಳಗಂಗಿಲ್ಲ ರೀ ನಮ್ಮ ಊರ ಕಡೆಗೆ. ಇಲ್ಲ ಅಂತಂದ್ರೆ ಆರತಿ ಇದೆಲ್ಲ ಮಾಡ್ಲಿಕತ್ತಾರೆ ರೀ. ಬಟ್ಟೆ ಏರಿ ಆದಮೇಲೆ ಆರತಿ ಮಾಡ್ತಾರೆ ನೋಡ್ರಿ ಇಲ್ಲಿ. ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಜೋಳ ಕಾರ್ಯಕ್ರಮದ ಫಂಕ್ಷನ್ ಅಂತೂ. ನಮ್ಗೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ. ಗಾಡಿ ತೊಗೊಂಬಂದಿದ್ದೇವೆ ಅಂತಂದ್ರೆ ಭಾಳ ಜಲ್ದಿ ಹೋಗ್ತಿದ್ದೇವೆ ರೀ ನಾವು. ಬಸ್ಸಿಗೆ ಹೋಗ್ಸಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ. ಅಂದ್ರೆ ನಮ್ಮ ಚಿಕ್ಕಮ್ಮರಿ ಇವ್ರ ನಮ್ಮ ತಂಗಿ ಹರಲ್ರಿ. ಇವ್ರಿಗೆ ಕರ್ಕೊಂಡು ಹೋಗ್ತೀನಿ ರೀ ನಾನು ಊರಿಗೆ. ಯಾಕಂದ್ರೆ ನಾನು ಹೋಗ್ಬೇಕಾತೀನಿ. ಮತ್ತು ಅವ್ರು ಭೀ ಬೆಂಗ್ಳೂರಿಗೆ ಹೋಗ್ತಾರೆ ರೀ. ಅದ್ರ ಸಲಕ ಒಂದು ದಿನ ಬಂದು ಕಿಸಿಂದ್ರೆ ಹೋಗತ್ತೀರಿ ಅಂಥೇಳಿ ಕರ್ಕೊಂಡು ನಡ್ತೀನಿ ರೀ ನಾನು. ಅದ್ರ ಸಲಕ ಈಗ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗ್ತೀನಿ ರೀ ಊರಿಗೆ.
ಲೇಟ್ ಆದ್ರೆ ಭೀ ನಡೀತೀರಿ. ಆ ಕಡೆದಾಗ ಯಜಮಾನ್ರು ಬರ್ತಾರೆ, ಆದ್ರೆ ಕರಿಲಿಕ್ಕೆ ಭಾಳ ಲೇಟ್ ಆಯ್ತು ಅಂದ್ರೆ ನಮ್ಗೆ ಎಂಟ್ರ್ ಬಸ್ ಸಿಗ್ತಾವ್ರಿ ಇಲ್ಲಿ ಹೋದ್ರೂ. ಅಲ್ಲೇ ಈಗ ಈ ಕಡೆ ಹೋದ್ರಲ್ರಿ ಅವರು ನಮ್ಮ ಸಣ್ಣವ ರೀ, ಹಾವನೂರೊಳಗಿರೋ ಸಣ್ಣವ ಅಂತಂದ್ರೆ ಇವರೇ ರೀ. ಹಾವನೂರು ಸಣ್ಣವಾಗ ನೋಡಿರ್ಬೋದು ರೀ ಒಂದು ಸರ್ತಿ ವೀಡಿಯೋಸ್ ಒಳಗೆ, ನನಗೂ ಅಷ್ಟೊಂದು ನೆನಪಿಲ್ಲ ರೀ. ಒಂದು ಸರ್ತಿ ಬಂದಿದ್ದರು ರೀ ಅವರು ಭೀ ಇಲ್ಲಿಗೆ. ಇಲ್ಲಿ ಅಂತಂದ್ರೆ ಇದು ನಮ್ಮ ನಮ್ಮ ಬಾಬಾರ್ದ ಇದು ಮಾಡಿದ್ದು ನೋಡ್ರಿ. ಇದು ನಮ್ಮ ಕಾಕೋರ್ದು ಹಾವನೂರೊಳಗೆ ಅಂದ್ರೆ ದೇವ್ರ ಪೂಜಾರಿಗಳರಲ್ರಿ ಅವ್ರು, ಇಲ್ಲೇ ನೋಡ್ರಿ ಇದೇ ಮಾಡ್ತಾರೆ. ಅವರ ನಮ್ಮ ಕಾಕ ಲಿಂಗೈಕ್ಯ ಆದಾಗ ಇಲ್ಲೇ ಮಾಡಿರೋದ್ರಿ. ಇದು ಅಂದ್ರೆ ಗುಡಿ ಪೂಜಾರಿ ರೀ ಅವ್ರು, ಹಾಗಾಗಿ ಇಲ್ಲೇ ಗುಡಿ ಬೆಳಕೇನೆ ಇದು ಮಾಡಿರ್ತಾರೆ ರೀ ಅವ್ರಿಗೆ. ಈಗ ಮನೆಗೆ ಬಂದೇವ್ರಿ, ಜೋಳ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಈಗ ಅಂದರೆ ಈಗ ಪೂಜಾರಿಗಳಿಗೆ ಊಟ ಮಾಡಿಸ್ತಾರಲ್ರಿ, ಹಾಗಾಗಿ ಈಗ ಪೂಜಾರಿಗಳಿಗೆ ಊಟ ಮಾಡಿಸಿಕತ್ತಾರೆ ರೀ. ನಾವು ಇಲ್ಲೇ ಕುಂತಿದ್ದೇವ್ರಿ ಎಲ್ಲರೂ. ಈಗ ಟೈಮ್ ಅಂತೂ ಈಗ 6:30 ಆಯ್ತು ರೀ ನಮಗಿಲ್ಲೇ. ಈಗ ನೋಡ್ರಿ ಪೂರ ಕತ್ಲಾಗಿಬಿಟ್ಟದು ಊಟ ಮಾಡಬೇಕಾದ್ರೇನ. ಇನ್ನೊಂದು ಸ್ವಲ್ಪ ನಮ್ಮ ಸಣ್ಣ ಊಟ